ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಿನ್ನೆ ಒಂದು ವೀಡಿಯೋದಲ್ಲಿ ಬಿ ಟಿ ಎಸ್ ಟಿ ಅನ್ನೋ ಕಾನ್ಸೆಪ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ವೀಡಿಯೋಕ್ಕೂ ನಿನ್ನೆ ಅಪ್ಲೋಡ್ ಮಾಡಿರೋಂಥ ವೀಡಿಯೋನ ನೋಡಿ ಜಸ್ಟ್ ಕಲೀರಿ. ಅದು ಕಲಿತ್ರೆ ಮಾತ್ರ ನಿಮಗೆ ಇವತ್ತಿನ ಒಂದು ವೀಡಿಯೋ STBT ಏನಿದೆ ಅದು ನಿಮ್ಗೆ ಅರ್ಥ ಆಗೋದು. ಓಕೆ, ಸೊ ಇದು ಕ್ಯಾಶ್ ಆ್ಯಂಡ್ ಚಾನಲ್, ಕನ್ನಡದ ಇಂಟ್ರಾಡೇ ಪರ್ಪಸ್ಗೋಸ್ಕರ ಇರುವಂಥ ಚಾನಲು. ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಸೊ ಇವತ್ತಿನ ಕಾನ್ಸೆಪ್ಟು ಮತ್ತೆ ತುಂಬ ಸಿಂಪಲ್ ಸ್ನೇಹಿತರೆ. ನಿನ್ನೆ ಒಂದು BTST ಅರ್ಥ ಆಗಿದ್ರೆ ಇವತ್ತು ತುಂಬ ಸಿಂಪಲ್. ಯಾಕಂದರೆ ಇವತ್ತಿನ ಕಾನ್ಸೆಪ್ಟ್ ಒಂದು STBT. ನೆನ್ನೆ ಏನು ಮಾಡಿದ್ರೆ ಅದನ್ನು ಉಲ್ಟಾ ಮಾಡಿದ್ರೆ ಅದನ್ನ STBT ಅಂತ ಕರೀತಾರೆ. ಓಕೆ, ಇದು ಯಾವ ಸಿಚುವೇಷನಲ್ಲಿ ಮಾಡ್ಬೋದು, ಇದರಲ್ಲಿ ಇರುವಂಥ ಆ ರೀತಿ ಒಂದು ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಇದು ಆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಟ್ರೇಡಿಂಗ್ ಸೈಕಲ್ ಹೆಂಗೆ ವರ್ಕ್ ಆಗುತ್ತೆ, ಟ್ರೇಡಿಂಗ್ ಆಗುತ್ತೆ, ಕ್ಲಿಯರಿಂಗ್ ಆಗುತ್ತೆ, ಸೆಟಲ್ಮೆಂಟ್ ಆಗುತ್ತೆ, ಆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮತ್ತೆ ಎಕ್ಸ್ಪ್ಲೇನ್ ಮಾಡೋಂಥ ನೆಸೆಸಿಟಿ ಇಲ್ಲ. ಅದರ ಜೊತೆಗೆ STBT ಅಂದರೆ ಸ್ನೇಹಿತೆ, ಸೆಲ್ ಟುಡೇ ಬೈ ಟುಮಾರೋ. ಸಿಂಪಲಾಗಿ ಕನ್ನಡದಾಗೆಲ್ಲ ಹೇಳ್ಬೇಕಂತಂದರೆ ಇವತ್ತು ಮಾರ್ಬಿಡಿ, ನಾಳೆ ತೊಗೊಳ್ಳಿ ಅಂತ ಅರ್ಥ. ಓಕೆ, ಇದು ನೀವು ಅನ್ಕೊಂಬಂದು ಸತೀಶ್ ಅವರು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಹೇಳಿದ್ನಲ್ಲ ಸುಮಾರು ಜನಕ್ಕೆ BT ಅನ್ನೋದು ಒಂದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಮತ್ತೊಬ್ಬರು ಈಕ್ವಿಟಿಯಲ್ಲಿ ಟ್ರೇಡ್ ಮಾಡೋರಿಗೆ ಅವ್ರಿಗೆ ಬೈ ಆ್ಯಂಡ್ ಸೆಲ್ ಮಾತ್ರ ಗೊತ್ತು, ಸೆಲ್ ಆ್ಯಂಡ್ ಬೈ ಮಾಡೋ ಆಪ್ಷನ್ಸೇ ಗೊತ್ತಿಲ್ಲ. ಅದನ್ನು ಶಾರ್ಟ್ ಸೆಲ್ಲಿಂಗ್ ಅಂತ ಕರೀತಾರೆ ಸ್ನೇಹಿತರೆ. ಇದು ಶಾರ್ಟ್ ಸೆಲ್ಲಿಂಗ್ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕು ಒಂದು ಬೇರಿಶ್ ಕಡೆ ಇತ್ತು ಅಂತ ಅನ್ಕೊಳ್ಳಿ, ಅದು ಬೀಳ್ತಾನೆ ಇದೆ. ನೀವು ಅಂದ್ಕೊಂಡಿರ್ಬೋದು ಅಯ್ಯೋ ಬೀಳ್ತಿದೆ, ಏನಿದು ಅಂತ. ಆ ಒಂದು ಬೀಳ್ತಿರೋವಂಥ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ನೀವು ಹಣ ಮಾಡುವಂಥ ಒಂದು ಕಾನ್ಸೆಪ್ಟ್ ಶಾರ್ಟ್ ಸೆಲ್ಲಿಂಗ್. ಇದರಲ್ಲಿ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಟಾಕು ಬೇರಿಶ್ ಕಡೆ ಅಥವಾ ಕೆಳಗಡೆ ಬೀಳ್ತಿರಬೇಕಾದ್ರೆ ಅದನ್ನು ಒಂದು ಪಾಯಿಂಟಲ್ಲಿ ನೀವು ಸೆಲ್ ಮಾಡಿ ನಂತರ ಕೆಳಗಡೆ ಬಂದಮೇಲೆ ಬೈ ಮಾಡುವಂಥ ಒಂದು ಫೆಸಿಲಿಟಿನೇ ಈ ನಮ್ಮ ಶಾರ್ಟ್ ಸೆಲ್ಲಿಂಗ್. ಓಕೆ, ಇದು ಒಂದು ಏನೋ ಇಂಟ್ರಾಡೇಲಿ ಮಾಡಿದ್ರೆ ಸ್ಟಾಕಲ್ಲೂ ಮಾಡ್ಬೋದು, ಇಂಡೆಕ್ಸಲ್ಲಿ ಮಾಡ್ಬೋದು, ಅದೇ ರೀತಿ ಫ್ಯೂಚರ್ಸ್ ಆಪ್ಷನ್ಸಲ್ಲಿ ಸೆಗ್ಮೆಂಟಲ್ಲಿರುವಂಥ ಸ್ಟಾಕ್ ಬೇಸಸ್ ಮೇಲೆ ಸಹ ನೀವು ಈ ಒಂದು STBTನ ಅಥವಾ ಒಂದು ಶಾರ್ಟ್ ಸೆಲ್ಲಿಂಗ್ನ ಮಾಡ್ಬೋದು. ಈ ಶಾರ್ಟ್ ಸೆಲ್ಲಿಂಗ್ ನಿಮ್ಗೆ ಅರ್ಥ ಆಗಿದ್ದರೆ STBT ತುಂಬ ಸಿಂಪಲ್ ಸ್ನೇಹಿತರೆ. ಸೊ STBTಲಿ ಇವತ್ತು ಮಾರಿ ನಾಳೆ ತಗೊಳ್ಳಿ ಅಂತ ಅರ್ಥ. ಓಕೆ, ಇದು ಕ್ಯಾಶ್ ಸೆಗ್ಮೆಂಟ್ಗೆ ಇಂಡಿಯಾದಲ್ಲಿ ಕರೆಂಟ್ಲಿ ಅಲೋ ಮಾಡ್ತಿಲ್ಲ ಸ್ನೇಹಿತರೆ. ಕ್ಯಾಶ್ ಸೆಗ್ಮೆಂಟ್ ಅಂದರೆ ನೀವು ಈ ಶೇರ್ಸ್ ಅಂತ ಏನು ಕರೀತಾರೆ, ಇಂಡಿವಿಜುವಲ್ ಶೇರ್ಸು, ಆ ಒಂದು ಸೆಗ್ಮೆಂಟಲ್ಲಿ ಈ ಒಂದು STBT ಅಲೋ ಮಾಡ್ತಿಲ್ಲ. ಯಾಕಂತಂದರೆ ಇಂಟ್ರಾಡೇಗೆ ಮಾಡಿದ್ರೆ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡಿ ನೀವು ನಿಮ್ಮ ಬಿಫೋರ್ ಇಂಟ್ರಾಡೇ ಸ್ಕ್ವೇರ್ ಆಫ್ ಟೈಮಿಂಗ್ ಏನಿದೆ ಆ ಬೇಸಸ್ ಮೇಲೆ ನೀವು ಬೈ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊತ ಸೆಟಲ್ಮೆಂಟ್ ಮಾಡೋದು ಆಗ್ಬೋದು. ಅದು ಬಿಟ್ಟರೆ ನೀವೇನು ಕರೆಂಟ್ಲಿ ಅಲೋ ಇರೋದು ಬಂದು ಇಂಡೆಕ್ಸು ಅಥವಾ ನೀವೇನು ಕರೀತೀರ ಒಂದು ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಈ ರೀತಿ ಒಂದು ಪ್ರಾಡಕ್ಟ್ ಬೇಸಿಸ್ ಮೇಲೆ ಕರೆಂಟ್ಲಿ ಅಲೋ ಇದೆ. ಅದ್ರ ಜೊತೆಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಸೆಗ್ಮೆಂಟಲ್ಲಿರುವಂಥ ಸ್ಟಾಕ್ ಬೇಸಿಸ್ ಮೇಲೆ ನೀವು STBT ಮಾಡ್ಬೋದು. ಇದು ಯಾವಾಗ ಮಾಡ್ತೀರ ಅಂತ ಹೇಳಿದ್ರೆ, ಯಾವುದೊಂದು ಕಂಪನಿ ಒಂದು ನೆಗೆಟಿವ್ ನ್ಯೂಸ್ ಬರ್ತಿದೆ, ಒಂದು ED ಅವ್ರ ರೇಟ್ ಮೇಲೆ ಏನಂತಾರೆ ಇನ್ಕಮ್ ಟ್ಯಾಕ್ಸ್ ಅವರು ಆಗಿರ್ಬೋದು, ED ಅವರು ಇವರೇನಾದರೂ ಕಂಪನಿ ಮೇಲೆ ರೇಡ್ ಮಾಡೋರು, ಏನೋ ಒಂದು ನೆಗೆಟಿವ್ ನ್ಯೂಸ್ ಆಯಿತು, ಅಥವಾ CEO ರಿಸೈನ್ ಮಾಡೋರು, ಚೇರ್ಮನ್ ರಿಸೈನ್ ಮಾಡೋರು, ಸ್ಟಾಕ್ನ ಒಂದು ಪ್ರಾಡಕ್ಟ್ ಏನೋ ಒಂದು ನೆಗೆಟಿವ್ ನ್ಯೂಸ್ ಬಂತು ಅಂತ ಅಂದ್ಕೊಳ್ಳಿ, ಬ್ಯಾಡ್ ಆರ್ ನೆಗೆಟಿವ್ ನ್ಯೂಸ್. ಆ ನ್ಯೂಸ್ ಬಂದಾಗ ಪ್ರಾಬಬಲಿ ನೀವು ಅನ್ಕೊತೀರ ಈ ಒಂದು ನ್ಯೂಸಿಂದ ನಾಳೆ ಸಹ ಈ ಸ್ಟಾಕು ಕಡೆ ಬೀಳುವಂಥ ಒಂದು ಚಾನ್ಸಸ್ ಇದೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ. ಆ ಒಂದು ಡೌನ್ ಟ್ರೆಂಡು ಆ ಸ್ಟಾಕಲ್ಲಿ ಅಥವಾ ಆ ಒಂದು ಇಂಡೆಕ್ಸಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ನೀವು ಅದ್ರ ಜೊತೆಗೆ ಈ ಒಂದು ಕಂಪ್ಲೀಟ್ ಸ್ಟಾಕು ಅಥವಾ ಇಂಡೆಕ್ಸು ಬೇರಿಶ್ ಕಡೆನೇ ನಾಳೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಆ್ಯಸ್ ಯೂಶುವಲ್ BTST ಎಕ್ಸ್ಪ್ಲೇನ್ ಮಾಡ್ದಂಗೆ ಗೌರ್ಮೆಂಟ್ ಅನೌನ್ಸ್ಮೆಂಟ್ ಆಗಿರ್ಬೋದು ಅಥವಾ RBI ಅನೌನ್ಸ್ಮೆಂಟ್, ಯಾವುದೇ ರೀತಿ ಒಂದು ಗೌರ್ಮೆಂಟಲ್ ಅಥವಾ ಅಥರೈಸ್ಡ್ ಬಾಡೀಸ್ ಅನೌನ್ಸ್ಮೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಸ್ಟಾಕ್ ನಾಳೆ ಸಹ ಡೌನ್ ಟ್ರೆಂಡ್ ಹೋಗುತ್ತೆ ಅಂತ. ಈ ಡೌನ್ ಟ್ರೆಂಡ್ ಹೋಗುವಂಥ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಪ್ರಾಬಬಿಲಿಟೀಸ್. ಆ ಪ್ರಾಬಬಿಲಿಟಿ ನೀವು ಬೇಕಿತ್ತಂದರೆ ನೀವು ಅಂತ ಆಪರ್ಚುನಿಟಿನ ಯೂಸ್ ಮಾಡ್ಕೊಬೇಕು. ಆ ಆಪರ್ಚುನಿಟಿನ ಇಸ್ ಬೆಸ್ಟ್ ನಥಿಂಗ್ ಬಟ್ STBT ಆರ್ ಶಾರ್ಟ್ ಸೆಲ್ಲಿಂಗ್. ಸುಮಾರು ಜನ ಸೆಲ್ ಮಾಡೋದಕ್ಕಿಂತ ಸೆಲ್ ಏನು ಬೈ ಮಾಡಿದ್ರೆ ನಿಮಗೆ ಪ್ರಾಫಿಟ್ ತುಂಬ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗಿ ಹೌದು, ಯಾಕೆಂದರೆ ಸ್ಟಾಕು ಮೇಲೆ ಹೇಳೋದು ತುಂಬ ಸ್ಲೋ, ಬೀಳೋದು ಸಿಕ್ಕಾಪಟ್ಟೆ ಫಾಸ್ಟ್. ನೆಗೆಟಿವ್ ಗೊತ್ತಲ್ವಾ, ನೆಗೆಟಿವ್ಸ್ ಬಂತಂದರೆ ಎಲ್ಲ ಪ್ಯಾನಿಕ್ ಆಗ್ತಾರೆ, ಸ್ಟಾಕ್ ಬೀಳ್ತಾ ಹೋಗುತ್ತೆ. ಸೊ ಆ ರೀತಿ ಒಂದು ಅಡ್ವಾಂಟೇಜ್ ತೊಗೊಬೇಕಂತಂದರೆ ನೀವು STBT ಶಾರ್ಟ್ ಸೆಲ್ಲಿಂಗ್ನ ಯೂಸ್ ಮಾಡ್ಕೊಬೇಕು. ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಬೇರೆ ಏನೋ ಡೌಟ್ ಇತ್ತು ಅಂದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ಹಿಂದಿನ ಇಷ್ಟು ಸಹ ನೋಡಿರಿ STBT ತುಂಬ ಸಿಂಪಲಾಗಿ ಅರ್ಥ ಆಗುತ್ತೆ. ಯಾಕೆಂದರೆ ಎರಡೂ ಕಾನ್ಸೆಪ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಲಾಂಗ್ ರನ್ ಇರಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಕಾನ್ಸೆಪ್ಟು. ಓಕೆ, ಅದ್ರ ಜೊತೆಗೆ ಅಪ್ಸ್ಟಾಕ್ Zerodha ಮುಖಾಂತರ ನೀವು ನನ್ನ ರೆಫರೆನ್ಸ್ ಮುಖಾಂತರ ಏನಾದರೂ ಅಕೌಂಟ್ ಓಪನ್ ಮಾಡಿದ್ರೆ ಕ್ಯಾಶ್ ಆ್ಯಂಡ್ ಫಸ್ಟ್ ಪ್ರೈವೇಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಅದ್ರ ಜೊತೆಗೆ ನಾನು ಮಾಡುವಂಥ ಟ್ರೇಡಿಂಗ್ ಆಗಿರ್ಬೋದು, ನನ್ನ ನಾಲೆಜ್ ಆಗಿರ್ಬೋದು ಎಲ್ಲ ಪ್ರತಿದಿನ ಅಥವಾ ಒಂದು ಮಾರ್ಕೆಟ್ ಕಂಡೀಷನ್ ಚೆನ್ನಾಗಿತ್ತು ಅಂದರೆ ನಾನು ಟ್ರೇಡಿಂಗ್ ಮಾಡಿದ್ರೆ ನಿಮ್ಗೆ ಶೇರ್ ಮಾಡೋದ್ರಿಂದ ಫ್ರೀಯಾಗಿ ನೀವು ಕಲಿಬೋದು ನನ್ನ ಜೊತೆ. ಓಕೆ, ಅದನ್ನ ಬಿಟ್ಟು ಅಡಿಷ್ನಲ್ ಸರ್ವಿಸಸ್ ಬೇಕಿತ್ತು ಅಂದರೆ 9620275275 ವಾಟ್ಸಪ್ ಮಾತ್ರ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ನಾಲೆಜ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.